ಹಾಯ್ ಹಲೋ ನಮಸ್ಕಾರ. ರಾಜ್ಯದ ಎಲ್ಲ ಬೇಡ ಜಂಗಮ ಬಂಧುಗಳಿಗೂ ಸುಜಾತ ಮಠದಾದ ನಾನು ಮಾಡುವ ನಮಸ್ಕಾರಗಳು. ನಾನು ಈ ದಿನ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ತಮಗೆಲ್ಲ ತಿಳಿದಿರೋ ಹಾಗೆ ಈಗ ರವಿಸ್ವಾಮಿ ಕೇಸ್ ಡಿಸ್ಮಿಸ್ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಆತಂಕ ಇತ್ತು. ಅದಕ್ಕೆ ಅವರು ಪೇಪರಿಗೆ ಹಾಕ್ಸಿದ್ರು, ನಾವು ಕೌಂಟ್ರ್ ಕೊಟ್ವಿ, ಇದೆಲ್ಲ ಮುಗೀತು. ಈಗ ಮುಖ್ಯವಾಗಿ ಯಾರು ಅರ್ಕೆರಿಮಠು ಮತ್ತು ಮಾಲಿಂಗ್ಪುರದ ಮಾಲಿಂಗ ಸ್ವಾಮಿ ಮತ್ತು ಹೊಳಿಮಠ ಇವರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಅವರು ಒಂದು ಧ್ವನಿ ಮುದ್ರಣ ಕಳಿಸಿದ್ರು. ಏನು ಸುಜಾತ ಮೇಡಮು ವಿಶ್ವನಾಥ್ ಸ್ವಾಮಿ ರವಿಸ್ವಾಮಿ ಕೇಸು ಇದಕ್ಕೆ ಟಕ್ಕರಾಗಿ ಇನ್ನೊಂದು ಕೇಸ್ ಇದೆ, ಡಬಲ್ ಬೆಂಚ್ ಆರ್ಡ್ರು, ತ್ರಿಬಲ್ ಬೆಂಚ್ ಆರ್ಡ್ರು ಅಂತ ಹೇಳಿದರು. ಅದರ ನಂಬರು, ಸಿವಿಲ್ ಅಪೀಲ್ ನಂಬರು ಅವು ಏನೂ ಹೇಳಿಲ್ಲ, ಯಾವ ಡಾಕ್ಯುಮೆಂಟ್ಸು ಕೊಟ್ಟಿಲ್ಲ ಅಂತಂದು ಒಂದು ಧ್ವನಿ ಮುದ್ರಿಕೆಯನ್ನು ನಾನು ಕೇಳಿದೆ. ದಯವಿಟ್ಟು ಅರ್ಕೆರಿಮಠವರೇ ಈಗ ಕೇಳಿ, ಯಾವುದು ನಾವು ದಾಖಲಾತಿ ಇಲ್ದಂಗೆ ಮಾತಾಡಲ್ಲ, ಎಲ್ಲ ದಾಖಲೆಗಳನ್ನು ಇಟ್ಕೊಂಡೇ ಮಾತಾಡೋದು. ವಿಶ್ವನಾಥ ಸ್ವಾಮಿ ಅಪ್ಪಾಜಿನೂ ಕೂಡ ಅವರೇ ಕೊಟ್ಟಿರೋದು ದಾಖಲೆಗಳು, ಅವೆಲ್ಲವೂ ಇದ್ದಾವೆ. ಈಗ ನೀವು ಈ ವಿಡಿಯೋ ನಾನು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಈಗ ಬರ್ಕೊಳ್ರಿ ಸಿವಿಲ್ ಅಪೀಲ್ ನಂಬರ್. ಈ ವಿಡಿಯೋ ಮಾಡಿದ ಮೇಲೆ ಈ ಎಲ್ಲವನ್ನೂ ನಾನು ಸಿವಿಲ್ ಮೇಯ್ನ್ ಪೇಜ್ ಕಳಿಸ್ತೀನಿ, ಅದೆಲ್ಲ ತೆಗೆದು ನೋಡ್ಕೊಳ್ಳಿ ನೀವು. ಇವೆಲ್ಲವೂ ಕೂಡ ರವಿಸ್ವಾಮಿ ಕೇಸ್ ಒಂದನ್ನೇ ಇಟ್ಕೊಂಡು ನಮ್ಮ ಸಮಾಜನ ಏನೂ ಮಾಡಲಿಕ್ಕಾಗಲ್ಲ ಅನ್ನೋದಕ್ಕೆ ಹಲವಾರು ಏನು ನನ್ನ ಹತ್ರ ಇದಾವಲ್ಲ, ಇವು ಸುಪ್ರೀಂ ಕೋರ್ಟ್ ಆರ್ಡ್ರುಗಳು, ಡಬಲ್ ಬೆಂಚ್ ಆ್ಯಂಡ್ ತ್ರಿಬಲ್ ಬೆಂಚ್ ಆರ್ಡರ್ಸು. ದಯವಿಟ್ಟು ಎಲ್ಲರೂ ನೋಟ್ ಮಾಡಿಕೊಡ್ರಿ. ಈಗ ನಾನು ಒಂದೊಂದಾಗಿ ಹೇಳ್ತೀನಿ ನೋಡಿರಿ. AIR 1988 ಸುಪ್ರೀಂ ಕೋರ್ಟ್ 1309 ಸುಪ್ರೀಂ ಕೋರ್ಟ್ ಫ್ರಮ್ ಆಂಧ್ರ ಪ್ರದೇಶ್ KN ಸಿಂಗ್ ಆ್ಯಂಡ್ MH ಕನಿಯಾ ಅಂತ ಇದೆ. ಸಿವಿಲ್ ಅಪೀಲ್ ನಂಬರ್ 2306, 2308, 2309, 2310, 2518 ಆ್ಯಂಡ್ 2519 ಆ್ಯಂಡ್ 1985 D/4 1988. ಇದು ನಿಮಗೆ ನಾನು ಈ ರೀತಿ ಹೇಳಿದರೆ ಗೊತ್ತಾಗಲ್ಲ, ಇದ್ರದ್ದು ಸಿವಿಲ್ ಅಪೀಲ್ ನಂಬರ್ಸ್ ಎಲ್ಲ ನಾನು ಕಳಿಸ್ತೀನಿ. ಇದರಲ್ಲಿ ಏನು ಹೇಳುತ್ತೆ ಅಂದರೆ, ಈ ರವಿಸ್ವಾಮಿ ಕೇಸಲ್ಲಿ ಇದು ಏನು ಒಂದು ರೈಸ್ ಅಂತ ಒಬ್ಬ ಇವರು ಬರೆದಿದ್ದು, ಅದು ಕೂಡ ಆಲ್ರೆಡಿ ಕರ್ನಾಟಕ ಸರ್ಕಾರದಲ್ಲೇ ಹೊಡೆದಾಕಿದ್ದಾರೆ. 5/10/95 ಆದೇಶ, ಆ ಒಂದು ಆದೇಶವನ್ನು ಹಿಂಪಡೆದಿರೋದು ತಮಗೆಲ್ಲ ಗೊತ್ತಿದೆ. ಈಗ ಇದು ಇರ್ತಕ್ಕಂಥದ್ದೇನು ಅಂದರೆ, ಇಲ್ಲಿ ವೀರಶೈವ ಜಂಗಮ, ಲಿಂಗಾಯತ ಜಂಗಮ, ಬೇಡ ಜಂಗಮ ಅಲ್ಲ ಅಂತ ಏನು ಹೇಳಿದ್ರಲ್ಲ, ಇದು ಡಬಲ್ ಬೆಂಚ್ ಆರ್ಡ್ರು ಆಂಧ್ರ ಪ್ರದೇಶ, ಆಮೇಲೆ ಆಂಧ್ರ ಪ್ರದೇಶದ್ದು ಡಬಲ್ ಬೆಂಚ್ ಆರ್ಡ್ರು ಇದು ಇರೋದು. ಇದರಲ್ಲಿ ಏನಿದೆ ಅಂದರೆ, ಬೇಡ ಜಂಗಮ ಅಂದರೆ ಬೇಟೆಗಾರ ಅಲ್ಲ, ಆಮೇಲೆ ಹಂಟರ್ಸು, ಫೌಲರ್ಸ್ ಅಂತ ಏನು ಹೇಳಿದಾರಲ್ಲ, ಅದನ್ನು ಈ ಒಂದು ಜಡ್ಜ್ಮೆಂಟಲ್ಲಿ ಹೊಡೆದಾಕಿದ್ದಾರೆ. ಅರ್ಕೆರಿಮಠವರೇ ದಯಮಾಡಿ ತಿಳ್ಕೊಳ್ಳಿ. ಇದ್ರದ್ದು ನಾನು ಈ ಎಲ್ಲ ನಿಮಗೆ ಸಿವಿಲ್ ಅಪೀಲ್ ನಂಬರ್ಗಳ್ನ ಮತ್ತು ಮೇಯ್ನ್ ಪೇಜಸ್ ಕಳಿಸ್ಕೊಡ್ತೀನಿ. ಎಲ್ಲ ಓದಿ ಆದಮೇಲೆ ನೀವು ನನಗೆ ಕೊಟ್ಟಿಲ್ಲ ಅಂತ ಏನು ಹೇಳಿದ್ರಲ್ಲ, ಅದನ್ನು ನಾನು ಈ ದಾಖಲಾತಿ ಇಟ್ಕೊಂಡೇ ಮಾತಾಡ್ತಾ ಇರೋದು. ಇದು ಒಂದನೇದಾಯಿತು. ಎರಡನೇದು ಇದು ನೋಡಿ, ಎರಡನೇ ಒಂದು ಜಡ್ಜ್ಮೆಂಟು, ಇದು ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು. ಇದರಲ್ಲಿ ಈ ರವಿಸ್ವಾಮಿ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಹಿಡ್ಕೊಂಡು ಇಡೀ ಸಮಾಜನ ಈ ಸರ್ಕಾರ ಹಾಳು ಮಾಡ್ತಾ ಇದೆ. ಅದು ಎಲ್ಲರಿಗೂ ಗೊತ್ತಾಗಲ್ಲ. ಯಾಕೆ ಅಂದರೆ, ಈಗ ನಾವು ಇದರಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇರುವಾಗ, ಇದನ್ನು ಏನಿದೆ ಅಂತ ತಿಳ್ಕೊಳ್ತಾ ಇರುವಾಗ, ಈ ಎಲ್ಲ ಆರ್ಡ್ರುಗಳ್ನ ನೋಡಿದಾಗ ಗೊತ್ತಾಗುತ್ತೆ. ರವಿಸ್ವಾಮಿ ಕೇಸು ಇಂಡಿವಿಜುವಲ್ ಕೇಸ್ ಆ್ಯಂಡ್ ಎಲೆಕ್ಷನ್ ಪಿಟಿಷನ್ ಕೇಸು ಯಾವುದಕ್ಕೂ ಲಾಗೂ ಆಗಲ್ಲ ಅನ್ನೋದಕ್ಕೆ ಈ ಒಂದು ಆರ್ಡ್ರು. ಇದ್ರದ್ದು ನಿಮಗೆ ಇದನ್ನು ಹೇಳ್ತೀನಿ, ಕೇಳ್ಕೊಳ್ಳಿ. ಸತ್ರುಚಾರ್ಲ ವಿಜಯ ರಾಮರಾಜು ವರ್ಸಸ್ ನಿಮ್ಮಕ್ಕ ಜಯ ರಾಜು ಆ್ಯಂಡ್ ಅದರ್ಸ್ ಅಂತ ಇದೆ. ಸಿವಿಲ್ ಅಪೀಲ್ ನಂಬರ್ 1102222004 ಡಿಸೈಡೆಡ್ ಆನ್ October 27, 2005. ಇದರಲ್ಲಿ ಇದು ಡಿಸೈಡ್ ಆಗಿರ್ತಕ್ಕಂಥದ್ದು ಏನು ಅಂದರೆ, ಯಾವುದೇ ಒಂದು ಎಲೆಕ್ಷನ್ ಪಿಟಿಷನ್ ಆಗಲಿ, ಒಂದು ಇಂಡಿವಿಜುವಲ್ ವ್ಯಕ್ತಿದು ಯಾವುದೇ ಕಾರಣಕ್ಕೂ ಒಂದು ಸಮಾಜನ ಬೈಂಡ್ ಮಾಡೋಂಗಿಲ್ಲ ಅಂತಕ್ಕಂಥ ಆರ್ಡ್ರು ಇದು. ಇದನ್ನು ನೋಡ್ಕೊಳ್ಳಿ. ಇದನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ.
ಈ ಎಲ್ಲವನ್ನೂ ಕೂಡ ನಾನು ವಾಟ್ಸಪ್ಪಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂದರೆ ಮೇಯ್ನ್ ಪೇಜಸ್ ಮಾತ್ರ, ಭಾಳ ಇದೆ, ಅದೆಲ್ಲ ಆಗಲ್ಲ. ಮೇಯ್ನ್ ಇರ್ತದಲ್ಲ ಅದನ್ನು ಮಾಡ್ತೀನಿ, ನೀವೆಲ್ಲ ತಗೊಳ್ಳಿ ಅದನ್ನು ನೋಡಿಕೊಂಡು. ಆಮೇಲೆ ಮೂರನೇದು ನೋಡಿ, ಇದು ಇನ್ನೊಂದು ಕಾನ್ಸ್ಟಿಟ್ಯೂಷನಲ್ ಲಾ ಅಂತ ಇದೆ. ಇದು ಕೂಡ ನೋಡ್ರಿ, ಕಾನ್ಸ್ಟಿಟ್ಯೂಷನಲ್ ಲಾ ಅಂತ ಇದೆ. 3 ಬೆಂಚ್ ಆರ್ಡರ್, ಟ್ರಿಬಲ್ ಬೆಂಚ್ ಆರ್ಡರ್, ನಾಟ್ 3 ಬೆಂಚ್, ಟ್ರಿಬಲ್ ಬೆಂಚ್ ಆರ್ಡರು ಇದು ಒಂದು. ಆಮೇಲೆ ಇನ್ನೊಂದು ಕೊಪ್ಪಳದಲ್ಲಿ ಆಗಿರ್ತಕ್ಕಂಥದ್ದು, ಇದು ಡಬಲ್ ಬೆಂಚ್ ಆರ್ಡ್ರು, ಚೀಫ್ ಜಸ್ಟಿಸ್ ಮಾಡಿರ್ತಕ್ಕಂಥ ಆರ್ಡ್ರು. ಇದು ನೋಡಿ, ಏನು ಇದು ಸ್ವಲ್ಪ ಕಾಣಿಸ್ತಾ ಇಲ್ಲ. ಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರು 12th ಡೇ ಏಪ್ರಿಲ್ 1993 ಆಗಿರ್ತಕ್ಕಂಥದ್ದು ಡಬಲ್ ಬೆಂಚ್ ಆರ್ಡ್ರು. ಬೇಡ ಜಂಗಮಕ್ಕೆ ಯಾಕೆ ನೀವು ಸರ್ಟಿಫಿಕೇಟ್ ಕೊಡಲ್ಲ ಅಂತೇಳಿ ಡಬಲ್ ಬೆಂಚ್ ಆರ್ಡ್ರು, ಜಸ್ಟಿಸ್ ಸ್ವಾಮಿ ಇನ್ನೊಬ್ಬರು ಇದ್ದಾರೆ, ಇಬ್ಬರು ಜಡ್ಜ್ಗಳು ಸೇರಿ ಮಾಡಿರ್ತಕ್ಕಂಥ ಆರ್ಡ್ರು. ಇದು ಸಹ ನಮ್ಮ ಬೇಡ ಜಂಗಮಕ್ಕೆ ಪೂರಕವಾಗಿರ್ತಕ್ಕಂಥ ಆದೇಶ. ಆಮೇಲೆ ಇನ್ನೊಂದು ಇದು ನೋಡಿ, ಇದು ಸುಪ್ರೀಂ ಕೋರ್ಟ್ ಆರ್ಡ್ರು. ಈ ಸುಪ್ರೀಂ ಕೋರ್ಟ್ ಆರ್ಡ್ರು ಇದು ಏನಿದೆ ಅಂದರೆ, ಇದರಲ್ಲಿ ನ್ಯಾಚುರಲ್ ಜಸ್ಟಿಸ್ ಅಂತ ಏನು ಹೇಳ್ತೀವಿ, ನೈಸರ್ಗಿಕ ನ್ಯಾಯವನ್ನು ಯಾವುದೇ ಒಂದು, ಈಗ ರವಿಸ್ವಾಮಿ ಕೇಸ್ ಆಯಿತು ಅಂತ ಹೇಳ್ತೀರಲ್ವ, ಆ ರವಿಸ್ವಾಮಿ ಕೇಸನ್ನೇ ಇಟ್ಕೊಂಡು ನಮ್ಮ ಸಮಾಜದ ಬೇರೆ ಎಲ್ಲರಿಗೂ ಕೂಡ ಅನ್ಯಾಯ ಮಾಡಬಾರ್ದು, ಅಂದರೆ ನ್ಯಾಚುರಲ್ ಜಸ್ಟಿಸ್ ಡ್ಯಾಮೇಜ್ ಮಾಡಬಾರ್ದು ಅಂತಕ್ಕಂಥದ್ದು ಆರ್ಡ್ರ್ ಇದೆ. ಇದನ್ನು ನಾನು ನಿಮಗೆಲ್ಲ ಸಿವಿಲ್ ಅಪೀಲ್ ನಂಬರ್ ಏನೇನು ಇದು ಮೇನ್ ಪೇಜ್ ಇದೆಯೋ ಇದನ್ನಷ್ಟೇ ಅಪ್ಲೋಡ್ ಮಾಡ್ತೀನಿ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ತೊಗೊಂಡು ಓದ್ರಿ, ಆವಾಗ ಗೊತ್ತಾಗುತ್ತೆ ಇದರಲ್ಲಿ ಏನಿದೆ ಅಂತಕ್ಕಂಥದ್ದು. ನ್ಯಾಚುರಲ್ ಜಸ್ಟಿಸ್ಗೆ ಡ್ಯಾಮೇಜ್ ಮಾಡಬಾರ್ದು ಅಂತಕ್ಕಂಥದ್ದು. ಆಮೇಲೆ ಇದು ಮತ್ತೆ ಪುನಃ ಹೇಳೋದು, ಯಾವುದು ಎಲೆಕ್ಷನ್ ಪಿಟಿಷನ್ನು ಮತ್ತು ಇಂಡಿವಿಜುವಲ್ ಕೇಸು ಬೇರೆದಕ್ಕೆ ಲಾಗೂ ಆಗಲ್ಲ ಅಂತಕ್ಕಂಥದ್ದು. ಇವೆಲ್ಲ ಆದ ನಂತರ ಇನ್ನೂ ಕೆಲವು ಆದೇಶಗಳು ತಮಗೆಲ್ಲ ಗೊತ್ತಿದೆ. 5/10/95 ಆದೇಶ ಆಗಿರ್ಬೋದು, 18/012 ಆಗಿರ್ಬೋದು. ಇವೆಲ್ಲ ಹೈಕೋರ್ಟಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥವು. ಇವು ಸುಪ್ರೀಂ ಕೋರ್ಟ್ ಆರ್ಡ್ರ್ಗಳನ್ನ ಇದುವರೆಗೂ ನಿಮಗೆ ತೋರಿಸಿದೆ. ಒಂದೇ ಒಂದು ಇದರಲ್ಲಿ ಡಬಲ್ ಬೆಂಚ್ ಆರ್ಡ್ರು, ಒಂದು ಆಂಧ್ರ ಪ್ರದೇಶದ್ದು, ಒಂದು ಕರ್ನಾಟಕದ್ದು ತೋರಿಸಿದೆ. ಇದರಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ, ವೀರಶೈವ ಜಂಗಮರೇ ಬೇಡ ಜಂಗಮರು ಅಂತ. ಇವರು ಏನು ಮಾಡಿದ್ದಾರೆ, ರವಿಸ್ವಾಮಿ ಕೇಸಲ್ಲಿ ಆಗಲೆಲ್ಲ ಒಳಿಮಟ್ಟವ್ರು ಹೇಳ್ತಾರಲ್ಲ, ಏನೇನೋ ಇವನ್ನ ಸರಿಯಾದ ರೀತಿಯಿಂದ ಕೊಟ್ಟಿಲ್ಲ, ಹಾಗೆ ಹೀಗೆ 108 ಹೇಳ್ತಾರೆ ಅವರು. ಅದು ಕೋರ್ಟಲ್ಲಿ ನಾವು ಹೋಗಿ ನಮ್ಮ ಲಾಯರ್ ಹೋಗ್ತಾರೆ, ನಾವು ಹೋಗಲ್ಲ. ನಾವು ಬೇಕಾಗಿರ್ತಕ್ಕಂಥ ಎಲ್ಲವನ್ನು, ಆದರೆ ರವಿಸ್ವಾಮಿಯವ್ರು ಕೇಳಿದರೆ ಕೊಡ್ತಾಯಿದ್ರು, ಆದರೆ ಅವರು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಲಿಲ್ಲ. ಅಲ್ಲಿಗೂ ವೀರಣ್ಣ ಸರು ಮತ್ತು ವಿಶ್ವನಾಥ್ ಸ್ವಾಮಿ ಅವರು ಕೊಟ್ಟಿದ್ರಂತೆ. ಅದರಲ್ಲಿ ಸರಿಯಾದ ರೀತಿಯಿಂದ ಅವರು ಸ್ಟಾರ್ಟಿಂಗೇ ಲಿಂಗಾಯತ ಜಂಗಮ, ವೀರಶೈವ ಜಂಗಮ ಅಂತಕ್ಕಂಥದ್ದು ಜಾತಿ ಪಟ್ಟಿಯಲ್ಲೇ ಇಲ್ಲದ ಜಾತಿಗಳವು. ಅವೆರಡೂ ಕೂಡ ಜಾತಿ ಅಲ್ಲ, ಅದನ್ನು ಮಾಹಿತಿ ಹಕ್ಕಲ್ಲಿ ತಗೊಂಡಿದ್ದೀವಿ. ಅದು ಒಂದನ್ನು ಇಟ್ಕೊಂಡು ರವಿಸ್ವಾಮಿ ಕೇಸಲ್ಲಿ ಆರ್ಗ್ಯುಮೆಂಟ್ ಮಾಡಿದ್ದಿದ್ರೆ ನಮಗೆ ಈ ರೀತಿ ಡ್ಯಾಮೇಜಿಂಗ್ ಆಗ್ತಾ ಇರ್ತಿರ್ಲಿಲ್ಲ ಕೇಸು. ಆಯ್ತಾ? ಈಗ ವೀರಶೈವ ಜಂಗಮ ಮತ್ತು ಇದು ಎಂಥದ್ದು ವೀರಶೈವ ಜಂಗಮ, ಲಿಂಗಾಯತ ಜಂಗಮ ಅನ್ನೋದು ಜಾತಿ ಪಟ್ಟಿಯಲ್ಲೇ ಇಲ್ಲ. ಆ ಜಾತಿ ಪಟ್ಟಿಯಲ್ಲಿ ಇಲ್ಲದೆ ಇರ್ತಕ್ಕಂಥ ಜಾತಿನ ಇವರು ಕೋರ್ಟಿಗೆ ತಪ್ಪು ಸಂದೇಶ ನೀಡಿ, ಯಾರು ಜಗದೀಶು ಅವರೆಲ್ಲ ಸೇರ್ಕೊಂಡು, ಮಲ್ಲಿಕಾರ್ಜುನ್ ಖರ್ಗೆ ಅಂಡ್ ಟೀಮ್ ಎಲ್ಲ ಸೇರಿಕೊಂಡು ತಪ್ಪು ಸಂದೇಶ ನೀಡಿ ಕೋರ್ಟ್ ದಾರಿನ ತಪ್ಪಿಸಿದ್ದಾರೆ. ಕೋರ್ಟಿಗೆ ಮಾಹಿತಿಯನ್ನು ಮುಚ್ಚಾಕಿ ಈ ಒಂದು ಆದೇಶನ ಮಾಡಿಸಿದ್ದಾರೆ. ಅದಕ್ಕೋಸ್ಕರ ನಾವು ಈಗ ಸುಪ್ರೀಂ ಕೋರ್ಟಿಗೆ ಈ ಎಲ್ಲ ಆದೇಶಗಳನ್ನು ಇಟ್ಕೊಂಡು ನಮಗೆ ನೈಸರ್ಗಿಕ ನ್ಯಾಯವನ್ನು ಕೇಳಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಒಳ್ಳೆ ವಕೀಲರು, ಅವರು ಇಟ್ಟಿರ್ತಕ್ಕಂಥದ್ದು ಡೆಲ್ಲಿ ವಕೀಲರನ್ನ ಇಟ್ಟಿದ್ದರು. ಕೋರ್ಟಿಗೆ ತಪ್ಪಾದ ಸಂದೇಶವನ್ನು ನೀಡಿರೋದ್ರಿಂದ ಆ ರೀತಿ ಡ್ಯಾಮೇಜ್ ಆಗಿದೆ. ಅದು ಯಾರು ಅಪೋಸಿಟ್ ಲಾಯರು, ನಮ್ಮ ಪರವಾಗಿರೋ ಲಾಯರು ಐ ವಿಲ್ ಕ್ವಿಟ್ ಅಷ್ಟೇ ಹೇಳಿರೋದು ಅವ್ರ ಉತ್ತರ, ಬೇರೆ ಏನೂ ಹೇಳಿಲ್ಲಂತೆ. ಐ ವಿಲ್ ಕ್ವಿಟ್ ಅಂತ ಅಷ್ಟೇ ಹೇಳಿದ್ದಾರೆ ಅವರು. ಬೇರೆ ಇನ್ನೂ ಏನು ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇತ್ತೋ ಇಲ್ವೋ ಅದಂತೂ ಗೊತ್ತಿಲ್ಲ. ಅದು ಕೇಸೇ ಅಸಿಸ್ಟ್ ಆಗಿಲ್ಲ ಅಂತ ರವಿಸ್ವಾಮಿ ಅವರು ಹೇಳಿದರು. ಅದಕ್ಕೋಸ್ಕರ ಸುಮ್ಮನೆ ವಾಟ್ಸಪ್ಪಲ್ಲಿ ನಿಮಗೆ ಗೊತ್ತಿರ್ತದೋ ಗೊತ್ತಿರಲ್ವೋ ಏನು ಬೇಕೋ ಅದನ್ನು ಹಾಕ್ತೀರಾ. ನಾವು ಹೋರಾಟ ಮಾಡ್ತೀವಿ ಸ್ವಾಮಿ, ನಾವೇನು ಎಲ್ಲದು ಏನು ಗೊತ್ತಿಲ್ದಂಗೆ ಅಷ್ಟು
ಇದಕ್ಕೆ ಹೋಗೋದಿಲ್ಲ. ಪದೇ ಪದೇ ವಾಟ್ಸಪ್ಪಲ್ಲಿ ಹಾಗೆ ಹಿಂಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ನಾನು ವಿಶ್ವನಾಥ ಸ್ವಾಮಿ ಅಪ್ಪಾಜಿ ಇಬ್ಬರು ಸೇರಿ ಹೋಗಿ ಅಮ್ಮ ನೋಡಮ್ಮ ಇದರಲ್ಲಿ ಏನೇನೋ ಸೇರಿಸ್ಬೇಕು ಅನ್ನೋದು ಸಣ್ಣ ಪುಟ್ಟ ಇವನ್ನು ನಾವು ಹೇಳಿರ್ತೀವಿ. ಇಬ್ಬರು ಸೇರಿ ನಾವು ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋದರೆ ಅದಕ್ಕೂ ಸಹ ಮಾತುಗಳು ಎಂಥ ಕೆಟ್ಟ ಮನಸ್ಥಿತಿ ಐತಿ ಕೆಲವ್ರಿಗೆಲ್ಲ. ಅಂದರೆ ನಾವು ಮಾಡ್ತಾಯಿದ್ದೀವಿ, ನಾವು ಏನೋ ಒಂದು ಎಷ್ಟು ಹೋರಾಟ ಮಾಡ್ತಾಯಿದ್ದೀವಿ ದಿನ. ಇವತ್ತು ಈಗ ಬಂದಿದ್ದೀವಿ, ನಾವು ವಿಧಾನಸೌಧಕ್ಕೆ ಹೋಗಿ ಈಗ ಬಂದಿದ್ದೀವಿ. ಸಮಾಜದ ಬಗ್ಗೆ ನಿಜವಾದ ಕಳಕಳಿಯಿಂದ ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕೆ ಅಪ್ರಿಸಿಯೇಟ್ ಮಾಡಿರಿ. ಅದ್ರಾಗೂ ಒಂದು ಹೆಣ್ಮಗಳು ಮಾಡ್ತಾ ಇದ್ದಾಳೆ ಅಂತಂದು ಅದಕ್ಕಾದರೂ ನೀವು ಇದು ಮಾಡಿರಿ. ಎಲ್ಲದಕ್ಕೂ ಟೀಕೆ ಮಾಡ್ತೀರಲ್ಲ ಕೆಲವರೆಲ್ಲ. ನಿಜವಾಗ್ಲೂ ಎಲ್ಲರೂ ಅಲ್ಲ, ಕೆಲವರು ಒಂದು 2-3 ಜನ ಇದ್ದಾರೆ ಸುಮ್ಮನೆ ಏನಾದರೂ ಮಾತಾಡೋದು. ನಾನು ಒಂದು ಏನಾರು ಅಂದ ತಕ್ಷಣ ವಾಟ್ಸಪ್ಪಲ್ಲಿ ಆಲ್ರೆಡಿ ರೆಡಿ ಮಾಡೋದು. ಅದೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ನಾವು ನಿಮ್ಮ ಅಕ್ಕ ತಂಗಿಯರು ಇದ್ದಂಗೆ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಎಲ್ಲ ದಾಖಲಾತಿಗಳು ಇಲ್ದಂಗೆ ನಾವು ಯಾವುದು ಮಾತಾಡಲ್ಲ. ಎಲ್ಲ ದಾಖಲಾತಿಗಳನ್ನ ಇಟ್ಕೊಂಡೇ ಮಾತಾಡೋದು. ದಯಮಾಡಿ ಇವನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಅರ್ಕೇರಿ ಮಠ ಅವರೇ ಇದನ್ನು ಅಪ್ಲೋಡ್ ಮಾಡ್ತೀನಿ. ಶ್ರೀಮತಿ ಸುಜಾತ ಅವರು ಕೊಡಲಿಲ್ಲ, ವಿಶ್ವನಾಥ ಸ್ವಾಮಿನೂ ಕೊಡಲಿಲ್ಲ ಅಂದ್ರಲ್ಲ, ಈಗ ಕೊಡ್ತೀನಿ. ಇವೆಲ್ಲ ಗೂಗಲ್ನಾಗ ಸರ್ಚ್ ಮಾಡಿ ತೊಗೊಂಡು ಓದ್ಕೊಳ್ಳಿ, ಆಯ್ತಾ? ಇಷ್ಟನ್ನು ನಾನು ಹೇಳ್ಬೋದು. ಇದು ಅಷ್ಟನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ, ಭಾಳ ಪೇಜಸ್ ಇದ್ದಾವೆ. ನನ್ನ ಮೊಬೈಲು ಕೂಡ ಸ್ಪೇಸ್ ಇಲ್ಲ, ಅದಕ್ಕೋಸ್ಕರ ನಾನು ಈ ಮೇಲ್ಗಡೆ ಇರೋದನ್ನು ನಾನು ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಇದೆಲ್ಲ ಇಟ್ಕೊಂಡು ನಮ್ಮ ಸಮಾಜ ಗೆಲ್ಲಬಹುದು. ಒಳ್ಳೆ ವಕೀಲರು ನಿಟ್ಟಾಗ ಮಾತ್ರ. ನಾವು ಜಡ್ಜ್ ಆಗೋಕ್ಕೂ ಆಗಲ್ಲ, ಕೋರ್ಟ್ ಆಗೋಕ್ಕೂ ಆಗಲ್ಲ, ಲಾಯರ್ ಆಗೋಕ್ಕೂ ಆಗಲ್ಲ. ಲಾಯರ್ ಏನಾದರೂ ನಾವು ಆಗಿದ್ದಿದ್ರೆ ಖಂಡಿತ ಆರ್ಗ್ಯುಮೆಂಟ್ ನಾವು ಮಾಡ್ತಿದ್ವಿ. ಅವರೇನೋ ಒಳಿಮಟ್ಟು ಹೇಳ್ತಾರಲ್ಲ ಪದೇ ಪದೇ ಅದಿಲ್ಲ ಇದಿಲ್ಲ ಅಂತ. ಎಲ್ಲ ಗೊತ್ತಿರುತ್ತೆ ಸ್ವಾಮಿ, ನಾವೇನು ತಿಳ್ಕೊಂಡೆ ಈ ಫೀಲ್ಡಿಗೆ ಇಳಿದಿರಲ್ಲ. ನಮಗೂ ನಾಲೆಡ್ಜು ಸ್ವಲ್ಪ ಐತಿ, ನಿಮ್ಮಷ್ಟಿಲ್ಲ ಅಂದರೂ ನಮಗೂ ಅಲ್ಪ ಸ್ವಲ್ಪ ಐತಿ. ದಯಮಾಡಿ ಅಂಥವೆಲ್ಲ ಮಾತಾಡಬೇಡ್ರಿ. ಏನಾರ ಸಜೆಷನ್ ಇದ್ದರೆ ಕೊಡಿ, ನಾವು ತೊಗೊಳ್ತೀವಿ. ಅದನ್ನು ಬಿಟ್ಟು ಸುಮ್ಮನೆ ಒಂಥರ ಏನು ಹೇಳ್ತಾರೆ, ಅಪಹಾಸ್ಯ ಮಾಡ್ದಂಗೆ ಮಾಡಿ ಮಾತಾಡಬೇಡಿ ಅಂತ ಹೇಳ್ತಾ ಎಲ್ಲ ಬೇಡ ಜಂಗಮ ಬಂಧುಗಳಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಖಂಡಿತ ಸುಪ್ರೀಂ ಕೋರ್ಟಿಗೆ ಹೋದರೆ ಒಳ್ಳೆ ಲಾಯರ್ ಇಟ್ಟರೆ ನಮಗೆ ಜಯ ಗ್ಯಾರಂಟಿ. ಈ ಕೋರ್ಟಲ್ಲೂ ಕೂಡ ಈಗೊಂದು ಸುಪ್ರೀಂ ಕೋರ್ಟು ರಿವ್ಯೂ ಪಿಟಿಷನ್ ರವಿಸ್ವಾಮಿ ಅವರು ಹಾಕ್ತಾ ಇದ್ದಾರೆ. ಆಮೇಲೆ ವಿಶ್ವನಾಥ ಸ್ವಾಮಿ ಅವರು ಕೂಡ ಅದೇನು ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಂಡಿರೋರೆಲ್ಲ ಬರ್ರಿ ಅಂತ ಕರೆದಿದ್ದಾರೆ. ಶನಿವಾರ ರೇಣುಕಾಚಾರ್ಯ ಕಾಲೇಜಲ್ಲಿ ಯಾರ್ಯಾರೆಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿದ್ದಾವೋ ಅವ್ರದ್ದೆಲ್ಲದು ಒಂದು ಮೀಟಿಂಗ್ ಇಟ್ಕೊಂಡಿದ್ದೀವಿ. ಖಂಡಿತ ಯಾರ್ಯಾರಿಗೆ ಆಸಕ್ತಿ ಐತೋ ಅವರು ಬರ್ರಿ ತಗೊಂಡಿರೋರು. ಇನ್ನೂ ಏನಾರ ನಿಮಗೆ ನಾವೇನಾದರೂ ನಮಗೇನಾರ ಸಜೆಷನ್ಸ್ ಕೊಡೋದಿದ್ರೆ ಖಂಡಿತ ಕೊಡಿ, ತೊಗೊಳ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಬೇಡ ಜಂಗಮ.